ಧರ್ಮನಗರಿ ಶಮನೇವಾಡಿಯಲ್ಲಿ ಜೈನ ಸಮ್ಮೇಳನ 7 ಬೇಡಿಕೆಗಳಿಗೆ ರಾಷ್ಟ್ರಸಂತ ಗುಣಧರ ನಂದಿ ಮುನಿಗಳ ಹಕ್ಕೊತ್ತಾಯ ಮಂಡನೆ. ಹೌದು, ಜೈನ ಸಮಾಜದ ಪ್ರಮುಖ 7 ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಮುಂಬರುವ ಅಧಿವೇಶನದ ವೇಳೆ ವಿಧಾನಸೌಧದ ಎದುರು ಆಮರಣ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಗುವುದೆಂದು ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರ ನಂದಿ ಮುನಿಶ್ರೀ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಧರ್ಮನಗರಿ ಶಮನೇವಾಡಿಯಲ್ಲಿ ಮುನಿಗಳ 33ನೇ ದೀಕ್ಷಾ ಜಯಂತಿ ನಿಮಿತ್ತ ಗುರುವಾರ ಆಯೋಜಿಸಿದ್ದ ಜೈನ ಸಮ್ಮೇಳನದಲ್ಲಿ ಅವರು ಮಾತನಾಡುತ್ತಿದ್ದರು. ಕರ್ನಾಟಕದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಜೈನ ಸಂಸ್ಕೃತಿಯ ತಿರುಳು ಅರಿವಾಗುತ್ತದೆ ಎಂದವರು, ಜಿನ ಬಾಂಧವರು ಒಗ್ಗಟ್ಟಾಗಿ ಹೋರಾಡಿದರೆ ಮಾತ್ರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಾಧ್ಯ ಎಂದರು. ಶಿಖರ್ಗೆ ಹೋಗಿನ ಎಷ್ಟೋ ಜನ ಇದ್ದಾರೋ, ಬಜೆಟ್ದಾಗಲಿ ನಮ್ಮ ಕರ್ನಾಟಕ ಎಷ್ಟು ಜನ ಇದ್ದಾರೋ ಅವ್ರ ಶಿಖರ್ಜಿ ವೈ ಅಂತ ಒಂದು ಬೇರೆ ಬಜೆಟ್ ಮಾಡಿ ಅಂತ 2ನೇ ಬೇಡಿಕೆ ವಿಷಯ ಇದ್ದಂತ ನಮಗೆ ಏನಾರು ಫಂಡ್ ಇರ್ತಿಲ್ಲ, ನಮಗೆ ಸೆಪ್ರೇಟ್ ಫಂಡ್ ಕೊಡಬೇಕು. ನಮ್ಮ ಏನು ಎಷ್ಟು ಕೊಡ್ತೀರಿ ಹೇಳಬೇಕು, ಸೆಪ್ರೇಟ್ ಕೊಡಬೇಕು. ಅದೇ ರೀತಿಯಲ್ಲಿ ಹಜ್ ಆದಿ ಪ್ರಕಾರ ನೀವು ಹೆಂಗಿದ್ದಂಥ ಯಾತ್ರಾಗಳು ಕೊಡ್ತೀರಿ. ನಮಗೆ ಇದ್ದಂಥ ನಮ್ಮದೊಂದು ಪವಿತ್ರ ಭೂಮಿ ಇದೆ, ಶಿಖರ್ಜಿ ಪವಿತ್ರ ಭೂಮಿ ಇದೆ. ಬಡವರ ಯಾರು ಜೀರೋ ಲೆವೆಲ್ ಇದ್ದಾರೋ, ಆರ್ಥಿಕ ಲೆವೆಲ್ ಜೀರೋ ಇದ್ದಾರೋ ಅಂಥವ್ರಿಗಿದ್ದಂಥ ಯಾತ್ರೆ ಮಾಡಿಸ್ಬೇಕಂತೆ ನಮ್ಮದು ಬೇಡಿಕೆ. ಈಗ 1ನೇ ಹೋರಾಟ ಆಯಿತು. 2ನೇ ಹೋರಾಟ ಎಲ್ಲ ಇವುದವಲ್ಲ ನಮ್ಮ ಊರುಗಳು, ಸಮಾಜ ಊರುಗಳ ಎಲ್ಲರೂ ಪ್ರತಿ ಒಂದು MLA ಮನೆ ಮುಂದೆ 3 ಸಾವಿರ 4 ಸಾವಿರ 5 ಸಾವಿರ ಪ್ರತಿ ಒಂದು MLA ಮನೆ ಮುಂದೆ ಕೂತ ಜಾಗರಣ ಮಾಡ್ತಾವೆ. ಅಲ್ಲೇ ನಾವು ಕೀರ್ತನ ಮಾಡ್ತಾವೆ, ಅಲ್ಲೇ ಭಜನೆ ನೋಡ್ತೇವೆ, ವೇಟ್ ಮಾಡ್ತೇವೆ, ನಾವು ವಿಚಾರ ಮಾಡ್ತೇವೆ. ಆ ಅಧಿವೇಶನದಾಗ ನಮಗೇನು ಸರಿಯಾಗಿ ರೆಸ್ಪಾನ್ಸ್ ಸಿಗಲ್ಲ. ಆದರೆ ನೀವು ಅದ ದಿವಸ ಪ್ರೆಸ್ ಮೀಟ್, ಯಾವ ದಿವಸ ಬಜೆಟ್ ಅಧಿವೇಶನ ಡಿಕ್ಲೇರ್ ಆಗ್ತೈತಿ, 2ನೇ ದಿವಸ ನಾವು ಪತ್ರಕಾರ ಮೀಟಿಂಗ್ ಕರೆದ ನನ್ನ ಮುಂದಿನ ಹೋರಾಟದ ತಾರೀಕು ನಿರ್ಣಯ ಮಾಡ್ತೀವಿ. ಪ್ರಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ದೀಪ ಬೆಳಗಿಸಿ ಸಮ್ಮೇಳನಕ್ಕೆ ಚಾಲನೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಉತ್ತಮ್ ಪಾಟೀಲ್, ಅಮರ್ ಯಲಗುದ್ರಿ, ಧುಳಗೊಂಡ ಪಾಟೀಲ್, ಡಾಕ್ಟರ್ ಎನ್ಎ ಪಾಟೀಲ್, ದಾದಾ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್, ಅಣ್ಣಾಸಾಹೇಬ್ ಹವಳೆ, ವೀರ್ಕುಮಾರ್ ಪಾಟೀಲ್ ಮತ್ತು ಪ್ರಜ್ಞಾವತಿ ಮಾತಾಜಿ ಹಾಗೂ ಭಟ್ಟಾರಕರು ಮಾತನಾಡಿದರು. ನಾಂದನಿ ಮಠದ ಜಿನಸೇನ ಭಟ್ಟಾರಕರು, ಕೊಲ್ಹಾಪುರ ಲಕ್ಷ್ಮೀಸೇನ ಭಟ್ಟಾರಕರು ಹಾಗೂ ವರೂರಿನ ಧರ್ಮಸೇನ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಜೈನ ಸಮ್ಮೇಳನದಲ್ಲಿ ಮುಂಬೈನ ಸಂಜಯ್ ಮತ್ತು ಚೇತನ, ಡಾಕ್ಟರ್ ಪದ್ಮರಾಜ್ ಪಾಟೀಲ್, ಸಂಜಯ್ ನಿಲಜ್ಗಿ, ಪ್ರಕಾಶ್ ಪಾಟೀಲ್, ನ್ಯಾಯವಾದಿ ST ಮುನ್ನೋಳೆ, ಡಾಕ್ಟರ್ CB ಪಾಟೀಲ್, ಭರತೇಶ್ ಬನವನೆ, ಸಂದೀಪ್ ಪಾಟೀಲ್, ಚೇತನ್ ಪಾಟೀಲ್, ಜಯಕುಮಾರ್ ಖೋತ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ 20,000ಕ್ಕೂ ಅಧಿಕ ಶ್ರಾವಕಿಯರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.